5 ಇಯರ್ಸ್ ತನಕ ಮಗುದು ಸ್ಪೀಚ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನಾರ್ಮಲ್ ಇರುತ್ತೆ. 2.5 ಇಯರ್ಸ್ ನಂತರ ಪೇರೆಂಟ್ಸ್ ಏನೋ ಬ್ಯುಸಿ ಆಗ್ತಾರೆ, ಮನೇಲಿ ಯಾರು ಇರೋದಿಲ್ಲ ಅಂತ ಟಿವಿ ಎಕ್ಸ್ಪೋಜರ್ ಕೊಡ್ತಾರೆ ಅಥವಾ ಮೊಬೈಲಲ್ಲಿ. ಮಗು ಏನಾಗುತ್ತೆ, ಅದು ಎಕ್ಸ್ಪೋಜರ್ ಸಿಕ್ಕಿದ ತಕ್ಷಣ ಎಗೇನ್ ಡಿಟೋರಿಯೇಟ್ ಕಂಪ್ಲೀಟ್ಲಿ. ಮಗು ಮಾತಾಡೋದನ್ನು ಸ್ಟಾಪ್ ಮಾಡಿದ್ದು ಇಲ್ಲಿ ಮಕ್ಕಳು ಅನ್ನೋದಿದೆ. ಮಾತಾಡ್ತಿದ್ದ ಮ್ಯಾಮ್ 2.5 ಇಯರ್ಸ್ ತನಕ ನಾರ್ಮಲ್ ಇತ್ತು ಎಲ್ಲ ಸ್ಪೀಚು, ಆಮೇಲೆ ಸ್ಟಾಪ್ ಆಯಿತು ಅಂತ. ಯಾಕೆ ಸ್ಟಾಪ್ ಆಯಿತು ಅಂತ ವೆನ್ ವಿ ಆಸ್ಕ್ ದೆಮ್ ಹಿಸ್ಟ್ರಿ, ಅವಾಗ ನಾವು ಸ್ಕ್ರೀನ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ನಾನು ಹಸ್ಬೆಂಡ್ ಇಬ್ರು ವರ್ಕ್ ಮಾಡ್ತಾ ಇದ್ವಿ. ಸೊ ಮಗು ಟಿವಿ ಎಕ್ಸ್ಪೋಜರ್ ಕೊಟ್ವಿ. ಟಿವಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ನು ಈ ಥರ ಮಾಡ್ತಾ ಇದ್ದಾನೆ, ಒಂದ್ ಕಡೆ ಕೂರ್ತಾ ಇಲ್ಲ, ಐ ಕಾಂಟ್ಯಾಕ್ಟ್ ಕೊಡ್ತಾ ಇಲ್ಲ, ಹೆಸರು ಕರೆದೇ ತಿರ್ಬಿಟ್ಟು ನೋಡ್ತಾ ಇಲ್ಲ. ಮುಂಚೆ ನೋಡ್ತಾ ಇದ್ದ, 2 ಇಯರ್ಸ್ ತನಕ ನೋಡ್ತಾ ಇದ್ದ. ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಒಂದು ಸ್ಕ್ರೀನ್ ಟೈಮ್ ಇಸ್ ದ ಮೇನ್ ಥಿಂಗ್. ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕಂದ್ರೆ ನಾರ್ಮಲ್ ಡೆವಲಪ್ಮೆಂಟ್ ಅಂತ ಒಂದು ಕ್ರೈಟೀರಿಯಾ ಇರುತ್ತೆ. 1 and 2 months ಮಗುಗೆ ಆಚೆ ಈಚೆ ಆಗುತ್ತೆ. ಈಗ ಪೇರೆಂಟ್ಸ್ ಕರೆಕ್ಟಾಗಿ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ಲಿಲ್ಲ, ಅವ್ರಿಗೆ ಜಾಸ್ತಿ ನಾವು ಮಾತು ಕಲಿಸ್ಲಿಲ್ಲ. ನಾವು ಕೂತು ಮಕ್ಳಿಗೆ ಮಾತು ಕಲಿಸಿದ್ರೆ ಮಾತ್ರ ಮಕ್ಕಳು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. 1 and 2 months ಡಿಲೇ ಆಗೇ ಆಗುತ್ತೆ ಹಿಯರ್ ಅಂಡ್ ದೇರ್. ಬಟ್ 6 months ಡಿಲೇ, 1 year ಡಿಲೇ, 1.5 year ಡಿಲೇ, ಮಗು ಈಗ 1 ಅಥವಾ 1.5 ವರ್ಷದೊಳಗಡೆ ಫ್ರೇಸ್ ಅಂದ್ರೆ ಅಮ್ಮ ಬೇಕು, ಅಪ್ಪ ಕೊಡಿ, ಈ ತರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1.5 ವರ್ಷ ಆದ್ರೂ ಮಗು ಅಮ್ಮ ಅಪ್ಪ ಏನು ಮಾತಾಡ್ತಾನೆ ಇಲ್ಲ ಅಂದಾಗ ಆವಾಗ ದೇರ್ ಇಸ್ ಅ ಕ್ವೆಶ್ಚನ್, ಯಾಕೆ ಮಾತಾಡ್ತಾ ಇಲ್ಲ ಅಂತ. 1-2 months ಡಿಲೇ ಆದ್ರೆ ಏನ್ ರೀಸನ್ ಏನ್ ಮೇಡಮ್ ಇದು? ಅದೇ ಹೇಳಿದ ನಾನು, ಜಾಸ್ತಿಯಾಗಿ ಇಟ್ ವಿಲ್ ಬಿ ಮೋರ್ ಆಫ್ ಸ್ಕ್ರೀನ್ ಟೈಮ್ ಎಕ್ಸ್ಪೋಜರ್ ಈಗ ಬರೋದ್ರಲ್ಲಿ. ಅಥವಾ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇಲ್ಲ ಪೇರೆಂಟ್ಸ್. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್ ಈಗ. ಸೊ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ನ್ಯಾನೀಸ್ ಜೊತೆ ಜಾಸ್ತಿಯಾಗಿ ಬಿಡ್ತಾರೆ. ಇಟ್ ಈಸ್ ಓಕೆ, ಬಟ್ ನ್ಯಾನೀಸು ಎಷ್ಟು ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರು ನೋಡ್ಲಿಕ್ಕೆ ಆಗಲ್ಲ ಅಂತ ಟಿವಿ ಹಾಕೊಡೋದು, ಸುಮ್ಮನೆ ಬಿಟ್ಬಿಡೋದು. ಮುಂಚಿನ ಕಾಲದಲ್ಲಿ ಹೇಗಾಗ್ತಿತ್ತು, ಅಜ್ಜಿ ತಾತಂದ್ರ ಜೊತೆ ಮಕ್ಕಳು ಬೆಳೀತಾ ಇದ್ರು, ಅವ್ರ ಜೊತೆ ಕೂತು ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ಪ್ರತಿಯೊಂದು ಊಟ ಬೇಕಾ, ತಿಂಡಿ ಬೇಕಾ, ಅವ್ರಿಗೆ ಏನು ಕೊಡಬೇಕಾದ್ರೂ ಫುಲ್ ಸೆಂಟೆನ್ಸಸ್ ಅಲ್ಲಿ ಹೇಳ್ಬಿಟ್ಟು ಕೊಡ್ತಾ ಇದ್ರು. ಆಗ ಮಕ್ಕಳಿಗೆ ಸ್ಪೀಚ್ ಎಕ್ಸ್ಪೋಜರ್ ಇತ್ತು. ಬಟ್ ಈಗಿನ ಕಾಲದಲ್ಲಿ ಮಕ್ಕಳನ್ನ ಬಿಟ್ಬಿಡ್ತಾ ಇದ್ದಾರೆ. ಸೊ ಮಗು ಜಾಸ್ತಿಯಾಗಿ ಇಂಟ್ರಾಕ್ಟ್ ಮಾಡೋದು, ಬೇರೆ ಮಕ್ಕಳ ಜೊತೆ ಆಟ ಆಡೋದು, ಇದೆಲ್ಲ ಕಮ್ಮಿ ಆಗಿ ಸೊ ಈ ಥರ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಮೋಸ್ಟ್ಲಿ ನಾವೀಗ ನೋಡೋ ಕೇಸಸ್ ಪ್ರಕಾರ ಲಾಕ್ಡೌನ್ ಆದಮೇಲೆ, ಈ ಕೋವಿಡ್ ಆದಮೇಲೆ ಆ ಥರ ಮಕ್ಕಳಿಗೆ 3.5 ಇಯರ್ಸ್ 2.5 ಇಯರ್ಸ್ ಮಕ್ಕಳೇ ಜಾಸ್ತಿ ಬರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.